ನಮಸ್ಕಾರ ರೀ ಎಲ್ರಿಗೂ ಶ್ರೀ ಆದಿಶಕ್ತಿ ಅಗ್ರಿ ಇನ್ಫಾರ್ಮೇಷನ್ಗೆ ಸ್ವಾಗತ. ಸೊ ಯಾರೆಲ್ಲ ಮೊದಲನೇದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಿಂಗೆ ನಾವು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಗೆ, ಕೃಷಿಗೆ ಸಂಬಂಧಪಟ್ಟಂಗೆ ಮಾಹಿತಿಗಳನ್ನ ವಿಡಿಯೋನ ಮಾಡ್ತಾ ಇರ್ತೇವೆ. ಸೊ ಯಾರೆಲ್ಲ ಮಾಡ್ಕೊಂಡಿದ್ದೀರಾ ಸಬ್ಸ್ಕ್ರೈಬ್ನ, ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಏನಪ್ಪ ಇಲ್ಲಿ ನೀವು ನೋಡ್ತಾ ಇರೋ ಪ್ರಕಾರ, ಹೌದು ಇದು ಅತಿ ಹೆಚ್ಚು ಕೆ ಜಿ ತೂಗುವಂತಹ ಮೀನು ನಮ್ಮ ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಜಲಾಶಯದಲ್ಲಿ ಕಂಡುಬಂದಿದೆ. ಸೊ ಅದನ್ನು ಒಬ್ಬರು ರೈತರು ಹಿಡಿದು ಮತ್ತು ಅದನ್ನು ಮಾರಾಟ ಮಾಡಿದ್ದಾರೆ. ಎಷ್ಟು ಕೆ ಜಿ ಅದರ ಬಗ್ಗೆ ಮಾಹಿತಿ ಎಲ್ಲ ಕೊಡ್ತೇನೆ. ಸೊ ಇದೇ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಮೀನು. ಸೊ ಇದು ಸುಮಾರು 35 ಕೆ ಜಿಯಷ್ಟು ತೂಗುವಂಥ ಮೀನು ಅವ್ರಿಗೆ ಸಿಕ್ಕಿದೆ. ಸೊ ಇದು ನೋಡ್ತಿರ್ಬೋದು ನೀವು, 35 ಕೆ ಜಿ, ಒಂದಲ್ಲ ಎರಡಲ್ಲ 35 ಕೆ ಜಿ ತೂಗುವಂತಹ ಮೀನನ್ನು ಸೊ ಆಲಮಟ್ಟಿ ಜಲಾಶಯದಲ್ಲಿ ಒಬ್ಬ ರೈತರಿಗೆ ಸಿಕ್ಕಿದೆ. ವಿಜಯಪುರದ ಆಲಮಟ್ಟಿ ಜಿಲ್ಲೆಯಲ್ಲಿ ಕೃಷ್ಣಾ ನದಿಯ ಹಳೆ ಚಿಮ್ಮಲಗಿ ಬಾವಾಸಾಬ್ ಗುಡ್ಡದ ಬಳಿ ಮೀನುಗಾರ ಮಸೂಬಾ ಕಟ್ಟಿಮನಿ ಎಂಬುವರಿಗೆ ಶನಿವಾರ 35 ಕೆ ಜಿ ತೂಕದ ಕಟ್ಲಾ ಜಾತಿಯ ಬೃಹತ್ ಗಾತ್ರದ ಮೀನು ಸಿಕ್ಕಿದೆ. ಸೊ ಇದು ಯಾವ ಜಾತಿ ಅಂತಂದ್ರೆ ಕಟ್ಲಾ. ಸೊ ನೋಡುವಾಗನ ಗೊತ್ತಾಗ್ತೈತಿ, ಯಾಕಂದರೆ ಅದ್ರ ತುಟಿ, ಅದರದ್ದು ಗಾತ್ರ ಎಲ್ಲ ನೋಡಿ ಅದರದ್ದು ಗುರುತು ಹಿಡಿಬೋದು. ಸೊ ಕೃಷ್ಣಾ ಹಿನ್ನೀರು ಕಡಿಮೆಯಾಗಿದ್ದು ಆಳದ ನೀರಿನಲ್ಲಿ ಬೃಹತ್ ಮೀನು ಇರುತ್ತದೆ. ಓಕೆ, ಶುಕ್ರವಾರ ಸಂಜೆ ಬಲೆ ಹಾಕಿ ಶನಿವಾರ ಬೆಳಗ್ಗೆ ಬಲೆ ತೆಗೆದಾಗ ಕಟ್ಲಾ ಜಾತಿಯ ಮೀನು ಸಿಕ್ಕಿದ್ದು, ಕಳೆದ ವರ್ಷ 30 ಕೆ ಜಿಯ ಮೀನು ಸಿಕ್ಕಿತ್ತು ಎಂದು ಮಸೂಬಾ ಕಟ್ಟಿಮನಿ ಪ್ರಜಾವಾಣಿಗೆ ತಿಳಿಸಿದ್ದಾರೆ. ಓಕೆ, ಕಳೆದ ವರ್ಷ ಇದೇ ಒಂದು ಜಲಾಶಯದೊಳಗೆ 30 ಕೆ ಜಿ ಸಿಕ್ಕಿತ್ತಂತವ್ರಿಗೆ. ಸೊ ಈ ವರ್ಷ ಅಂದರೆ ಕಳೆದ ವರ್ಷ 30 ಕೆ ಜಿ, ಈ ವರ್ಷ 35 ಕೆ ಜಿ ಸಿಕ್ಕೈತಿ. ಸೊ ಆ ಕಟ್ಲಾ ಮೀನಿನ ಸ್ಥಳೀಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಇದೆ ಅಂತ, ಅಲ್ಲಿ ಜಾಸ್ತಿ ಬೇಡಿಕೆ ಐತಂತೆ. ಅದನ್ನು 14 ಬಟ್ಟು ಅಗಲವಾದ ಕಟ್ಲಾ ಮೀನು ಬೀಳಿಸುವ ಬಲೆ ಹಾಕಿದ್ದೆವು. ಸಂಬಂಧಿಕ ಕುಮಾರ್ ಸಾಳೆ ಸಹಕರಿಸಿದ್ದರು. ಅವ್ರ ಜೊತೆ ಅವರು ಕೂಡಿ ಮಾಡ್ಯಾರ ಅಂತಂದ್ರೆ. ಸೊ ಮೀನನ್ನು ಕೆ ಜಿಗೆ 170 6,000 ರೂಪಾಯಿಗೆ ಅಲ್ಲೇ ಲೋಕಲ್ ಆಗಿನ ಅವರು ಮಾರಾಟ ಮಾಡ್ಯಾರು. ಸೊ ನೀರು ಕಡಿಮೆ ಆಗಿದ್ದರಿಂದ ಅವು ಹೋದ ವರ್ಷವೂ ಸಿಕ್ಕಿತ್ತು, ಹಾಗೆ ಈ ವರ್ಷವೂ ಟ್ರೈ ಮಾಡ್ಯಾರ ಅವರು. ಇದು ವರ್ಷ ಅವರಿಗೆ 35 ಕೆ ಜಿ ಸಿಕ್ಕೈತಿ. ಸೊ ಮತ್ತು 6,000 ರೂಪಾಯಿಗೆ ಮಾರಾಟ ಆಗೈತಂತ. ಇದು ಕೆ ಜಿಗೆ 170 ರೂಪಾಯಿ ಹಂಗೆ ಮಾರ್ಯಾರ, 6,000 ರೂಪಾಯಿ ಲಾಭ ಆಗೈತಿ. ಸೊ ವಿಡಿಯೋ ಹೆಂಗೆ ಅನ್ನಿಸ್ತು, ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆಯ್ತಂದ್ರೆ ದಯಮಾಡಿ ಒಂದು ಸಣ್ಣ ಲೈಕ್ನ ಕೊಟ್ಟು ಹಾಗೆ ಶೇರ್ ಮಾಡಿರಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಸೊ ಎಲ್ರಿಗೂ ಧನ್ಯವಾದಗಳು ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ. ಮತ್ತೆ ಹೀಗೆ ಹೊಸ ವಿಡಿಯೋಗಳ ಜೊತೆಗೆ ಬರ್ತೀನಿ. ಧನ್ಯವಾದಗಳು.